ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಅತ್ತೆ ಮತಬೇಟೆಯನ್ನ ನಡೆಸಿದ್ರು. ಸಂಯುಕ್ತ ಪಾಟೀಲ್ ಅತ್ತೆ ಮಲ್ಲಮ್ಮನವರಿಂದ ಬಿರುಸಿನ ಕ್ಯಾಂಪೇನ್ ನಡೀತಾ ಇದೆ. ಸಂಯುಕ್ತ ಪರವಾಗಿ ಒಳ್ಳೆ ಬೆಂಬಲ ಇದೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಯುಕ್ತ ಪಾಟೀಲ್ ಅತ್ತೆ ಮಲ್ಲಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ಹೋದಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಒಳ್ಳೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕ್ಷೇತ್ರದಲ್ಲಿ ನನ್ನ ಸೊಸೆ ತುಂಬಾ ಆಕ್ಟಿವ್ ಆಗಿದ್ದಾಳೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆ ಶಿವಾನಂದ ಪಾಟೀಲ್ ಜೊತೆ ಸೇರಿ ಜನರ ಸೇವೆ ಮಾಡ್ತಾ ಇದ್ದಾಳೆ. ಬಾಗಲಕೋಟೆ ಮನೆ ಮಗಳು ಅಂತ ತಿಳಿದು ಸಂಯುಕ್ತಾಳನ್ನ ಗೆಲ್ಲಿಸಿ, ನಮ್ಮ ಸೊಸೆಯಲ್ಲ ನಿಮ್ಮ ಮನೆ ಮಗಳು ಅಂತ ಗೆಲ್ಲಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ ಕ್ಷೇತ್ರದ ಜನರನ್ನು. ಸಂಯುಕ್ತ ಪಾಟೀಲ್ಗೆ ಮತ ಹಾಕುವಂತೆ ಅತ್ತೆ ಮಲ್ಲಮ್ಮ ಮತಯಾಚನೆಯನ್ನ ನಡೆಸಿದ್ರು. ಇಡೀ ಕ್ಷೇತ್ರದಾದ್ಯಂತ ಒಳ್ಳೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟರು. ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಲ್ಲಿ ಚುನಾವಣಾ ಕದನ ರಂಗೇರಿದ್ದು, ಇವುಗಳ ಮಧ್ಯೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರು ಕಳೆದ ಹಲವು ದಿನಗಳಲ್ಲೂ ಕೂಡ ಏನಂತಂದರೆ ಪ್ರಚಾರಕ್ಕೆ ಧುಮುಕಿರುವಂಥದ್ದು. ಇವುಗಳ ಮಧ್ಯೆ ಅವರ ಕುಟುಂಬಸ್ಥರಾಗಿರ್ತಕ್ಕಂಥ ಅಂದರೆ ಅವರ ಸಂಯುಕ್ತ ಅವರ ಅತ್ತೆ ಆಗಿರ್ತಕ್ಕಂಥ ಮಲ್ಲಮ್ಮನವರು ಕೂಡ ಏನಂತಂದರೆ ಈಗಾಗಲೇ ಕಳೆದ ಒಂದು ವಾರದಿಂದ ಪ್ರಚಾರಕ್ಕೆ ಧುಮುಕಿರುವಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ. ಮೇಡಮ್, ಇವತ್ತಿನ ದಿವಸ ಭಾಳಷ್ಟು ಪ್ರಚಾರದ ಭರಾಟೆ ನಡೀತದೆ. ನಿಮ್ಮ ಸೊಸೆ ಸಂಯುಕ್ತ ಪಾಟೀಲ್ ಅವರು ಕೂಡ ಏನಂತಂದರೆ ಈಗ ಪ್ರಚಾರಕ್ಕೆ ಧುಮುಕಿರುವಂಥದ್ದು. ತಾವು ಕೂಡ ಅವ್ರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಯಾವ ರೀತಿ ರೆಸ್ಪಾನ್ಸ್ ಇದೆ ಅಂತ? ತುಂಬ ಚೆನ್ನಾಗಿದೆ. ಇವಾಗ 5-6 ಹಳ್ಳಿಗಳಿಗೆಲ್ಲ ಹೋಗಿದ್ದೀವಿ ನಾವು. ತುಂಬ ಎಲ್ಲರೂ ಸಂಯುಕ್ತ ಪಾಟೀಲ್ ಅವರಿಗೆ ನಾವು ಗೆಲ್ಲಿಸ್ಕೊಡ್ತೀವಿ, ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ನಮ್ಮ ಪರವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂತಂದರೆ ನಮ್ಮ ಸೊಸೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಅವಳು ಜನಸೇವೆ ಮಾಡಬೇಕಂತ ತುಂಬ 6-7 ವರ್ಷದಿಂದ ನಮ್ಮಲ್ಲ ಅಣ್ಣವ್ರ ಜೊತೆ ಉಳಿದು ರಾಜಕೀಯ ಮಾಡ್ತಾನೆ ಬಂದಿದ್ದಾಳೆ. ಅವಳಿಗೆ ರಾಜಕೀಯ ತುಂಬ ಇಷ್ಟ ಆಗಿದ್ದ ಸಲುವಾಗಿ ನಾವು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಅವಳನ್ನು ನೀವು ಬಾಗಲಕೋಟೆ ಮನೆ ಮಗಳಂತ ತಿಳಿದು ಎಲ್ಲರೂ ಒಳ್ಳೆ ರೀತಿಯಿಂದ ಜಯ ಗಳಿಸಿ ಕೊಡಬೇಕು ಅಂತ ನಾನು ಬೇಡಿಕೊಳ್ತಾ ಇದ್ದೀನಿ. ಸೊಸೆ ಪರವಾಗಿ ಯಾವ ರೀತಿ ಜನರ ಮುಂದೆ ಹೋಗಿ ನೀವು ಪ್ರಚಾರ ಮಾಡ್ತಾ ಇದ್ರಿ, ಯಾವ ರೀತಿ ಓಟನ ಕೇಳ್ತಾ ಇದ್ದಾರೆ ಅಂತ? ಅದೇ, ಅವಳು ನಮ್ಮ ಸೊಸೆ ಅಲ್ಲ, ನಿಮ್ಮ ಮಗಳು, ನಿಮ್ಮ ಮನೆ ಮಗಳು, ಆ ರೀತಿಯಾಗಿ ನೀವು ನಮ್ಮ ಸೊಸೆಯನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವ ರೀತಿ ಇರ್ತಾ ಇದ್ರು ಅಂದರೆ ಯಾವಾಗಾದ್ರೂ ನೀವು ಚರ್ಚೆ ಮಾಡಿದ್ರೆ ಸಂಯುಕ್ತವು ಕೂಡ ಏನಂತಂದರೆ ರಾಜಕೀಯಕ್ಕೆ ಬರಬೇಕು ಅನ್ನುವಂಥದ್ದು ಏನಾದರೂ? ಅವಳು ಹೇಳ್ತಾ ಇದ್ದಳು, ನಾವು ರಾಜಕೀಯಕ್ಕೆ ಹೋಗಬೇಕು, ನಿಮ್ಗೆ ಇಷ್ಟ ಇದೆಯಲ್ಲ ಅಂತ ಕೇಳಿದರು. ಮೊದಲಿಗೆ ಕೇಳಿದರು. ಅದಕ್ಕೆ ಆಯ್ತಮ್ಮ, ನಿನಗಿಷ್ಟ ಅಂತಂದರೆ ನಮಗೂ ಇಷ್ಟ, ನೀ ಏನು ಮಾಡಿದ್ರು ನಮ್ಗೆ ತೃಪ್ತಿ ಇದೆ, ಅದಕ್ಕೋಸ್ಕರ ನಿನ್ನ ಬೆನ್ನಿಂದೆ ನಾವು ಇರ್ತೀವಿ ಯಾವಾಗಲೂ ಅಂತ ನಾನು ಹೇಳಿಬಿಟ್ಟಿನಿ. ನನ್ನ ಮನೆಯವರೆಲ್ಲ ತಾವೊಬ್ಬ ಅತ್ತೆಯಾಗಿ ಇವತ್ತಿನ ದಿವಸ ಸಂಯುಕ್ತ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಜನರಿಗೆ? ಅವಳನ್ನು ತುಂಬ ಚೆನ್ನಾಗಿ ಆರಿಸಿ ಅವಳಿಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡುವಾಗೆ ಮಾಡಿಕೊಡಿ ಅಂತ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಏನಂತಂದರೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ಅತ್ತೆಯವರಾಗಿರ್ತಕ್ಕಂಥ ಮಲ್ಲಮ್ಮನವರ ಮಾತಾಗಿರುವಂಥದ್ದು. ತಮ್ಮ ಸೊಸೆಯ ಗೆಲುವಿಗಾಗಿ ನಾವು ಹಗಲಿರುಳು ಶ್ರಮಿಸ್ತೇವೆ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.